ದೇಶದ ರಕ್ಷಣೆ ಇರ್ಬೋದು, ನಾವೆಲ್ಲರೂ ಕೂಡ ನೆಮ್ಮದಿಯಾಗಿ ಇಲ್ಲಿ ಬದುಕ್ತಾ ಇರುವಂಥದ್ದು ಅವರ ತ್ಯಾಗದ ಮೂಲಕನೇ. ಸೊ ಅದಕ್ಕಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋ ದೃಷ್ಟಿಯಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೀವಿ. ಏಪ್ರಿಲ್ 22ನೇ ತಾರೀಕು ನಡೆದಿರುವಂಥದ್ದು ಘಟನೆ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿದೆ. ನಮ್ಮ ಭಾರತದ ಗಡಿ ದಾಟಿ 4 ಭಯೋತ್ಪಾದಕರು ಪಹಲ್ಗಾಮಲ್ಲಿ ಒಂದು ಪ್ರವಾಸಿಗರ ಒಂದು ಸ್ಥಳದಲ್ಲಿ 26 ಪ್ರವಾಸಿಗರನ್ನ ಕೊಲೆ ಮಾಡಿರ್ತಕ್ಕಂಥದ್ದು ಮಾಹಿತಿ ಎಲ್ಲರಲ್ಲೂ ಇದೆ. ನಿರ್ದಿಷ್ಟವಾಗಿ ಅವನ ಹಿಂದೂಗಳನ್ನು ಗುರುತಿಸಿ ಗುಂಡಿ ಹೊಡೆದಿರ್ತಕ್ಕಂಥ ಮಾಹಿತಿನೂ ಕೂಡ ಎಲ್ಲರಲ್ಲೂ ಇದೆ. ಭಯೋತ್ಪಾದಕರ ಮೇಲೆ ಈಗಾಗಲೇ ಇಡೀ ವಿಶ್ವದಲ್ಲಿ ಇದು ದುಷ್ಟ ಶಕ್ತಿ ಅಂತ ಅವ್ರನ್ನ ಗುರುತಿಸಿದೆ. ಈ ಘಟನೆ ಆಗಿದ ನಂತರ ಸಮಸ್ತ ಭಾರತೀಯರಲ್ಲಿ ಒಂದು ದುಃಖವನ್ನು ಉಂಟಾಯಿತು ಮತ್ತು ಆಕ್ರೋಶಕ್ಕೂ ಕೂಡ ಒಂದು ಕಾರಣ ಆಯಿತು. ನಮ್ಮ ಭಾರತ ಸರ್ಕಾರ, ನಮ್ಮ ಸೇನಾಪಡೆಯೂ ಸಹ ಇದಕ್ಕೆ ತಕ್ಕ ಒಂದು ಉತ್ತರ ಕೊಡ್ತಾರೆ ಅಂತ ಎಲ್ಲರೂ ನಿರೀಕ್ಷೆಯಲ್ಲಿ ಇದ್ದರು. ತಕ್ಷಣವೇ ಇಂಡಸ್ ವಾಟರ್ ಟ್ರೀಟಿಯನ್ನು ರದ್ದು ಮಾಡೋ ಮೂಲಕ, ಅಬೇಯನ್ಸ್ ಇಟ್ಟು ಮೂಲಕ, ನಂತರ ಪಾಕಿಸ್ತಾನಿ ಏನು ನ್ಯಾಷನಲ್ಸ್ಗಳಿದ್ದಾವೆ ಭಾರತದಲ್ಲಿ, ಅವರು ವೀಸಾನು ರದ್ದು ಮಾಡೋ ಮೂಲಕ ಪುನಃ ವಾಪಸ್ ಪಾಕಿಸ್ತಾನ್ಗೆ ಕಳಿಸೋ ಮೂಲಕ ತಕ್ಷಣವೇ ಅವರು ಕ್ರಮ ತಗೊಂಡ್ರು. ನಂತರ ನಿರ್ದಿಷ್ಟವಾಗಿ, ನಿಖರವಾಗಿ ಮತ್ತು ಯಾವುದೇ ಕಾರಣಕ್ಕೂ ನಾವು ಅವ್ರ ರೀತಿ ಅಮಾಯಕರ ಮೇಲೆ ನಾವೇನು ದಾಳಿ ಮಾಡ್ತಾ ಇಲ್ಲ, ನಾವು ಬರೀ ಭಯೋತ್ಪಾದಕರ ಮೇಲೆ ನಾವು ದಾಳಿ ನಡೆಸ್ತೀವಿ ಅಂತ ಗುರಿ ಅಂತ ಇಟ್ಕೊಂಡು 9 ಭಯೋತ್ಪಾದಕರ ಗೂಡುಗಳು, ಭಯೋತ್ಪಾದಕರ ತರಬೇತಿ ಮಾಡುವಂಥ ಶಿಬಿರಗಳು, ಅವರ ಕೇಂದ್ರಗಳ ಮೇಲೆ ವಾಯುದಾಳಿ ನಡೆಸಿದ್ದು ನಮ್ಮ ಭಾರತದ ಒಂದು ಏರ್ಫೋರ್ಸ್. ಅದಾಗಿದ ನಂತರ ಉದ್ವಿಗ್ನತೆಯನ್ನು ಹೆಚ್ಚಿಸುವ ದೃಷ್ಟಿಯಲ್ಲಿ ಪಾಕಿಸ್ತಾನ ಡ್ರೋನ್ ಮೂಲಕ ಮತ್ತು ಏನು ಕೆಲವು ಶೆಲ್ಲಿಂಗ್ ಮೂಲಕ ಉದ್ವಿಗ್ನತೆಯನ್ನು ಹೆಚ್ಚಿಸುವಂಥ ಪ್ರಯತ್ನ ಮಾಡಿದ್ರು. ಯಾವುದೇ ಯತ್ನದಲ್ಲೂ ಅವರು ಯಶಸ್ವಿ ಆಗಲಿಲ್ಲ. ಸಂಪೂರ್ಣವಾಗಿ ವಿಫಲ ಆಗಿರೋದು ನಮ್ಮ ಭಾರತದ ಸೇನಾಪಡೆಯವರು ಅವ್ರಿಗೆ ತಕ್ಕ ಒಂದು ಉತ್ತರ ಕೊಡೋದ ಕಾರಣನೇ. ಸೊ ಅವ್ರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿದೆ. ಆ 26 ಅಮಾಯಕ ಪ್ರವಾಸಿಗರು ಏನು ಕೊಲೆ ಮಾಡಿರುವಂಥ ಭಯೋತ್ಪಾದಕರಿಗೆ ತಕ್ಕ ಉತ್ತರ ಕೊಟ್ಟು ಅವ್ರಿಗೂ ನ್ಯಾಯ ಕೊಡೋ ಕೆಲಸನೂ ಕೂಡ ಒಂದು ರೀತಿ ಮಾಡಿದ್ದಾರೆ. ಬಹುಶಃ ಜೀವ ಕೊಡೋಕ್ಕಾಗಲ್ಲ ನಾವು ಪುನಃ, ಆದರೆ ನ್ಯಾಯ ಕೊಡೋ ಕೆಲಸದಲ್ಲಿ ಇವತ್ತು ಆಪರೇಷನ್ ಸಿಂಧೂರ್ ಮೂಲಕ, ಪ್ರಧಾನಮಂತ್ರಿ ಅವರ ನೇತೃತ್ವದ ಮೂಲಕ ಭಾರತ ಸೇನಾಪಡೆ ಇವತ್ತು ಒಂದು ಒಳ್ಳೆಯ ಉತ್ತರವನ್ನು ಕೊಟ್ಟಿದ್ದಾರೆ. ಈ ವಾಯುದಾಳಿ ಮೂಲಕ ಮತ್ತು ನಮ್ಮ ಗಡಿಯ ರಕ್ಷಣೆ ಮೂಲಕ ಒಳ್ಳೆಯ ಉತ್ತರವನ್ನು ಕೊಟ್ಟಿದ್ದಾರೆ. ಇದಕ್ಕಾಗಿ ನಾವೆಲ್ಲರೂ ಕೃತಜ್ಞತೆಗಳನ್ನು ಸಲ್ಲಿಸಬೇಕು, ನಮ್ಮ ಗೌರವವನ್ನು ಕೊಡಬೇಕಾಗಿದೆ. 5 ಯೋಧರು ಕೂಡ ಹುತಾತ್ಮರಾಗಿರುವಂಥ ಸುದ್ದಿನೂ ಎಲ್ಲರಿಗೂ ಗೊತ್ತಿದೆ. ಅವ್ರಿಗೂ ಕೂಡ ನಾವು ಸಾಂತ್ವನವನ್ನು ಅರ್ಪಿಸಬೇಕಾಗಿದೆ. ಅವರ ತ್ಯಾಗದ ಮೂಲಕನೇ ನಾವು ಇವತ್ತು ನೆಮ್ಮದಿಯಾಗಿ ಒಂದು ರಕ್ಷಣೆ ಅಲ್ಲಿ ಇದ್ದೀವಿ. ಸೊ ಇದಕ್ಕಾಗಿ ನಮ್ಮವರೆಲ್ಲರಿಗೂ ಗೌರವ ಸಲ್ಲಿಸುವ ದೃಷ್ಟಿಯಲ್ಲಿ ಇವತ್ತು ನಮ್ಮ ಪಕ್ಷದ ಕಾರ್ಯಾಲಯದಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ಕೆಲವು ಮುಖ್ಯವಾದ ಅಂಶಗಳನ್ನು ನಿಮ್ಮ ಮುಂದೆ ಹಂಚಲಿಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ದಾಳಿ ಆಗಲಿ ನೋಡಿದ್ವಿ, ವಾಯುದಾಳಿಯಲ್ಲಿ ನಿರ್ದಿಷ್ಟವಾಗಿ, ನಿಖರವಾಗಿ ಬರೀ ಭಯೋತ್ಪಾದಕರ ಮೇಲೆ ನಡೆದಿರೋದು. ಭಯೋತ್ಪಾದನೆಯನ್ನು ಇಡೀ ವಿಶ್ವದ ಮುಖದಿಂದ ನಾವು ಇರೇಸ್ ಮಾಡಬೇಕಾಗಿರೋ ದೃಷ್ಟಿಯಲ್ಲಿ ಭಾರತ ಸರ್ಕಾರ ಮುಂದುವರಿತಾರೆ. ಪ್ರಧಾನಮಂತ್ರಿ ಅವರು ತಮ್ಮ ಭಾಷಣೆಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದರು, ಭಯೋತ್ಪಾದನೆ ಇರುವಾಗ ನಾವು ಯಾವುದೇ ಕಾರಣಕ್ಕೂ ಚರ್ಚೆ ಮಾಡೋಂಗಿಲ್ಲ. ಭಯೋತ್ಪಾದನೆ ಇರುವಾಗ ವ್ಯಾಪಾರ ಮಾಡೋಕ್ಕಾಗಲ್ಲ. ಭಯೋತ್ಪಾದನೆ ಇನ್ನೂ ಅದರ ಬೆಳವಣಿಗೆ ಆಗ್ತಾ ಇದ್ದರೆ ನಮ್ಮ ಏನೇ ತಕರಾರಿದೆ ಅದನ್ನ ಬಗೆಹರಿಸಲಿಕ್ಕೆ ನಾವು ಮುಂದುವರಿಯೋದಿಲ್ಲ. ಸಂಪೂರ್ಣವಾಗಿ ಭಯೋತ್ಪಾದಕರ ಒಂದು ಚಟುವಟಿಕೆ ಅಥವಾ ಭಯೋತ್ಪಾದಕರ ಪೋಷಕರ ಸ್ಥಾನದಲ್ಲಿದ್ದರೆ ನಿಮ್ಮ ಜೊತೆ ಯಾವುದೇ ಕಾರಣಕ್ಕೂ ಚರ್ಚೆ ಆಗಲ್ಲ ಅಂತ ಬಹಳ ಸ್ಪಷ್ಟವಾದ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅವರ ದಾಳಿಯಲ್ಲಿ 100ಕ್ಕೂ ಹೆಚ್ಚು ಭಯೋತ್ಪಾದಕರನ್ನು ಹತ್ಯೆ ಮಾಡಲಾಗಿದೆ. ಆ 9 ಶಿಬಿರಗಳು ಮತ್ತು ನಂತರ ನಡೆದಿರ್ತಕ್ಕಂಥ ಏನೇನು ದಾಳಿಗಳಿವೆ. ಬಹಳ ಮುಖ್ಯವಾಗಿ ಏನು ಇಸ್ಲಾಮಿಕ್ ದೇಶಗಳನ್ನು ಗುರುತಿಸಲಾಗಿದೆ ಕೆಲವು ದೇಶಗಳು ಯಾವ ಸಹ ಪಾಕಿಸ್ತಾನಕ್ಕೆ ಬೆಂಬಲ ನೀಡಿಲ್ಲ. ಯಾಕಂದರೆ ಅವರು ಕೂಡ ಭಯೋತ್ಪಾದಕರ ಪರವಾಗಿ ಇಲ್ಲ. ಇಡೀ ವಿಶ್ವದಲ್ಲಿ ಯಾರು ಸಹ ಭಯೋತ್ಪಾದನೆಗೆ ಪ್ರೋತ್ಸಾಹ ಕೊಡಲ್ಲ. ಬರೀ ಪಾಕಿಸ್ತಾನ ಏಕೈಕ ದೇಶ ಇದು ಭಾರತಕ್ಕೆ ಹಿನ್ನಡೆ ಆಗೋ ದೃಷ್ಟಿಯಲ್ಲಿ ಒಂದು ಯಂತ್ರ ಆಗಿ ಬಳಸ್ತಾರೆ. ಈ ನಿಟ್ಟಿನಲ್ಲಿ ಯಾವ ಮುಸ್ಲಿಂ ದೇಶನೂ ಸಹ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಕೊಟ್ಟಿಲ್ಲ. ಎಲ್ಲರೂ ಭಯೋತ್ಪಾದಕರ ವಿರುದ್ಧವಾಗಿಯೇ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇದು ಭಾಳ ಸ್ಪಷ್ಟವಾಗಿ ನಾವು ಕಾಣ್ತಾ ಇದ್ದೀವಿ.
ಇದು ಯಾವುದೇ ಕಾರಣಕ್ಕೂ ಯಾವುದೇ ಪಕ್ಷ ಅಥವಾ ಭಾರತದಲ್ಲಿರುವಂಥದ್ದು ಯಾವುದೇ ದಳದ ನಡುವೆ ನಮ್ಮ BJP ಕಾಂಗ್ರೆಸ್ಸು BJP ಇತ್ಯಾದಿ ನಡುವೆ ಅಂತ ಏನು ರಾಜಕೀಯ ಮಾಡುವಂಥ ಸಂದರ್ಭ ಅಲ್ವೇ ಅಲ್ಲ. ಇದು ಭಾರತ ಸರ್ಕಾರ, ಭಾರತ ಸಶಸ್ತ್ರ ಸೇನಾಪಡೆ ಮಾಡ್ತಾ ಇರುವಂಥದ್ದು ಕೆಲಸ ಪಕ್ಷಾತೀತವಾಗಿ, ಧರ್ಮಾತೀತವಾಗಿ, ಜಾತ್ಯತೀತವಾಗಿ ನಡೆದಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಎಲ್ಲರೂ ಸಮಸ್ತ ಭಾರತೀಯರು ಮೆಚ್ಚಿರ್ತಕ್ಕಂಥದ್ದು ಈ ಒಂದು ಆಪರೇಷನ್ ಸಿಂಧೂರ್. 9 ಮತ್ತು 10 ಮೇ ಆಪರೇಷನ್ ಸಿಂಧೂರ್ ನಡೆದಿದ್ದು, 9ನೇ ತಾರೀಕಕ್ಕೆ ಇದು ಭಯೋತ್ಪಾದಕರ ಕೇಂದ್ರಗಳನ್ನು ಗುರುತಿಸಿ ಅದರ ಮೇಲೆ ವಾಯುದಾಳಿಯನ್ನು ನಡೆಸಿದ್ರು. ಕೇವಲ 23 ನಿಮಿಷದಲ್ಲಿ ಯಶಸ್ವಿ ದಾಳಿ ಇದಾಗಿತ್ತು ಅಂತಲೂ ಕೂಡ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಮಾಹಿತಿ. ಪಾಕಿಸ್ತಾನದ ಒಳಗಡೆ 106 ಕಿಲೋಮೀಟರ್ ಒಳಗಡೆ ದಾಳಿಯನ್ನು ನಡೆಸಿದ್ದೇವೆ. ಇದು ನಿರ್ದಿಷ್ಟವಾಗಿ ನೀವು ಗಮನದಲ್ಲಿ ಇಟ್ಕೋಬೇಕಾಗಿದೆ. ಕೇವಲ ಭಯೋತ್ಪಾದಕರ ಮೇಲೆ ದಾಳಿ ನಡೆದಿರೋದು. ಪಾಕಿಸ್ತಾನ ಅದರ ವಿರುದ್ಧವಾಗಿ ಅವರು ಏನು ದಾಳಿ ಮಾಡಿದ್ರು ಅದಕ್ಕೆ ತಕ್ಕಂತೆ ನಾವು ಉತ್ತರವನ್ನು ಕೊಟ್ಟಿದ್ದೀವಿ, ಗಡಿಯ ರಕ್ಷಣೆ ಮಾಡಿದ್ದೀವಿ. ಬರೀ ಭಯೋತ್ಪಾದಕರು ನಮ್ಮ ಶತ್ರುಗಳು, ಅವ್ರ ಮೇಲೆ ನಾವು ಯುದ್ಧವನ್ನು ನಡೆಸ್ತಾ ಇರುವಂಥದ್ದು ಬಹಳ ಸ್ಪಷ್ಟವಾದ ಅಂಶ. ಇದರಿಂದ ಸಂದೇಶ ಇಡೀ ವಿಶ್ವಕ್ಕೆ ನೀಡಿರೋದು, ಭಾರತ ಸೇನಾಪಡೆ ಏನಿದೆ ಭಾಳ ಪ್ರಬಲವಾಗಿದೆ. ನಮ್ಮ ಗಡಿಯ ರಕ್ಷಣೆ ಇರ್ಬೋದು, ಭಾರತದ ರಕ್ಷಣೆ ಇರ್ಬೋದು, ಮತ್ತು ಇಂಥ ಭಯೋತ್ಪಾದಕರು ಏನಾದರೂ ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ಒಂದು ಉತ್ತರವನ್ನು ಯಾವತ್ತೂ ಕೊಡಲಿಕ್ಕೆ ಸಿದ್ಧ ಇದ್ದೀವಿ. ಮತ್ತು ನಾವು ಕೂಡ ಯಾವುದೇ ಕಾರಣಕ್ಕೂ ಬೇರೆ ಸೇನೆಗಳಿರ್ಬೋದು, ಬೇರೆ ಅಮಾಯಕರು ಇರ್ಬೋದು, ಇನ್ನೋಸೆಂಟ್ ಸಿವಿಲಿಯನ್ಸ್ ಇರ್ಬೋದು, ಅವ್ರ ಮೇಲೆ ದಾಳಿ ಮಾಡೋದಿಲ್ಲ. ಬರೀ ಭಯೋತ್ಪಾದಕರ ಮೇಲೆ ನಾವು ದಾಳಿ ಮಾಡುವಂಥದ್ದು ನಮ್ಮ ಗುರಿ. ನೀವು ಉದ್ವಿಗ್ನತೆಯನ್ನು ಹೆಚ್ಚಿಸುವ ಕಾರಣಕ್ಕಾಗಿ ನಾವು ಅದಕ್ಕೆ ಸೂಕ್ತ ಉತ್ತರವನ್ನು ಕೊಡ್ತೀವಿ. ಈ ಸಂದರ್ಭದಲ್ಲಿ ನಾವು ಸಮರ್ಥ ಯೋಜನೆ ದಾಳಿಗಾಗಿ ನಾವು ಸೇನೆ ಪ್ರಧಾನಿಯವರಿಗೆ ಅಭಿನಂದನೆಗಳು, ಧನ್ಯವಾದಗಳನ್ನು ತಿಳಿಸುತ್ತೇವೆ. ಪಾಕಿಸ್ತಾನ ನಿಮ್ಮೆಲ್ಲರಿಗೂ ಗೊತ್ತಿದೆ, ಅವ್ರ ರಿಸರ್ವಲ್ಲಿ ಏನು ಇರೋದೇ ದುಡ್ಡು, ಅದರಲ್ಲಿ ಸುಮಾರು 16 ಬಿಲಿಯನ್ ಇದೆ. ಅದು 7 ಅಥವಾ 8 ಬಿಲಿಯನ್ ಸೌದಿ ಜಾಯಿಂಟ್ ಫಂಡು, ಅದೇನು ಮುಟ್ಟಕ್ಕೆ ಆಗಲ್ಲ. ಬಾಕಿ ಇರೋದು ಏನು ಅವ್ರು ಬಳಸುವಂಥದ್ದು ಒಂದು 7-8 ಬಿಲಿಯನ್ ಇರೋದು, ಅದು ಭಾರತ ದಿನನಿತ್ಯ ಅದನ್ನೇ ಉತ್ಪಾದಿಸುತ್ತದೆ. ನಮ್ಮ GDP ವೀಕ್ಲಿ ಟರ್ನ್ ಓವರು ಒಂದು ಒಳ್ಳೆ ಕಾರ್ಪೊರೇಟಲ್ಲೇ ಅದು ಕ್ವಾರ್ಟರ್ಲಿ ಟರ್ನ್ ಓವರ್ ಆಗುತ್ತೆ ಭಾರತದ ಒಳ್ಳೆ ಒಂದು ಕಾರ್ಪೊರೇಟಲ್ಲಿ. ಸೊ ಇಂಥ ಒಂದು ವೀಕ್ಷಕರ ಒಂದು ದೇಶದಲ್ಲಿ ನಾವೇನು ಅವರ ಸಲಹೆ ಅಥವಾ ಅವರು ಕೊಡ್ತಾ ಇರ್ತಕ್ಕಂಥ ಸಂದೇಶ ಕೇಳೋ ಅವಶ್ಯಕತೆ ಇಲ್ವ. ಮತ್ತು ಅವರು ಏನು IMF ಮುಂದೆ ಇನ್ನೂ ನಿಂತಿದ್ದಾರೆ, ಇನ್ನು ಈ ಲೋನ್ ತೊಗೊಳೋದಕ್ಕೆ, ಅದಕ್ಕೂ ಕೂಡ ನೀವು ಕಾಣ್ತಾ ಇದ್ದೀರ ಪದೇ ಪದೇ ಅವರ ಇಕಾನಮಿ ಯಾವ ರೀತಿ ವಿಫಲ ಆಗ್ತಾ ಇದೆ. ಅವರ ಸರ್ಕಾರವು ಸಹ ಯಾವುದೇ ಕಾರಣಕ್ಕೂ ಸರಿಯಾದ ಒಂದು ಕೆಲಸ ಮಾಡ್ತಾ ಇದೆ. ಯುದ್ಧ ಗೆಲ್ಲದು ಸೋಲದು ಅಂತಲ್ಲ. ಭಾರತ ಸರ್ಕಾರ ಅವರು ಏನು ಮುಂದೆ ಬರುವಂಥದ್ದು ಸೂಕ್ತ ಕ್ರಮ ತಗೋಬೇಕಾಗಿದೆ, ಅದು ತಗೋತಾರೆ. ಪಾಕಿಸ್ತಾನ ನಾವು ಯುದ್ಧದಲ್ಲಿ ಗೆದ್ದಿದ್ದೀವಿ ಅಥವಾ ಏನೋ ಒಂದು ಗೆದ್ದಿದ್ದೀವಿ ಅಂತ ಹೇಳ್ತಾರೆ, ಬರೀ ಅವ್ರಿಗೆ ಸೀಮಿತ. ಅದು ಇಡೀ ವಿಶ್ವದಲ್ಲಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಈ ಯುದ್ಧವನ್ನು ಯಶಸ್ವಿಯಾಗಿ ಅಥವಾ ಈ ಆಪರೇಷನ್ ಸಿಂಧೂರನ್ನು ಯಶಸ್ವಿಯಾಗಿ ಯಾವ ರೀತಿ ಭಾರತ ಸೇನಾಪಡೆ ನಡೆಸಿದೆ ಅಂತ ಇಡೀ ವಿಶ್ವಕ್ಕೆ ಗೊತ್ತಿದೆ. ಮತ್ತು ಎಲ್ಲರಿಗೂ ಭಾಳ ಸ್ಪಷ್ಟವಾಗಿದೆ. ಈ ರೂಮಲ್ಲಿ ಯಾರಾದರೂ ಅದು ಪಾಕಿಸ್ತಾನ ಹೇಳೋದು ನಂಬ್ತಾ ಇದ್ರೆ ನಮ್ಗೆ ಹೇಳಿ, ನಾವು ಕೂಡ ನಿಮ್ಗೆ ಮಾಹಿತಿ ಕೊಡ್ತೀವಿ. ಪಾಕಿಸ್ತಾನದ ಸೇನಾಪಡೆಯ ನಾಯಕರು, ಯಾರು ಪ್ರತಿನಿಧಿಸುವಂಥದ್ದು ನಾಯಕರು, ಭಾರತ ಸೇನಾಪಡೆಯ ನಮ್ಮ ನಾಯಕರು ಕರೆ ಮಾಡಿ ಸೀಸ್ ಫೈರನ್ನು ಕೇಳಿರ್ತಕ್ಕಂಥದ್ದು ಆ ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಮೆಲ್ಲರಿಗೂ ಕೇಳಿದೆ. ಅದು ನಾವು ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. ಭಾರತದ ಸಶಸ್ತ್ರ ಸೇನಾಪಡೆಗೆ ಅಭಿನಂದನೆಗಳನ್ನು ಮಾಡೋಣ. ಅದರಲ್ಲೂ ಸಹ ವಿಶೇಷವಾಗಿ ಮಾಜಿ ಸೈನಿಕರುಗಳು, ಕುಟುಂಬದವರು ಎಲ್ಲರೂ ಸಹ ಬರ್ಬೇಕಂತಕ್ಕಂಥ ಮನವಿಯನ್ನು ನಾವು ಮಾಡ್ತೀವಿ. ಆದರೆ ಅದ್ರ ಜೊತೆಗೆ ಯಾರು ದೇಶ ಪ್ರೇಮಿಗಳಿದ್ದಾರೆ, ದೇಶ ಅಭಿಮಾನಿಗಳಿದ್ದಾರೆ, ಎಲ್ಲರೂ ಸಹ ಬಂದು ಭಾಗವಹಿಸಬಹುದು. ಮತ್ತೆ ಸೈನಿಕರಿಗೆ ಅಪ್ರೋಚ್ ಮಾಡಿದ್ರು. ಅಂದಿನ ಒಂದು BJP ಸರ್ಕಾರಕ್ಕೆ ಅವರು ಅಪ್ರೋಚ್ ಮಾಡಿದ್ರು. ಲ್ಯಾಂಡನ್ನು ನಾವು ಗುರುತಿಸಿದ್ವಿ, ಆ ಲ್ಯಾಂಡು ಏನು ಅಕ್ವಿಸಿಷನ್ ಪ್ರಕ್ರಿಯೆ ಇದೆ, ನೀವು ನಡೆಸ್ಕೊಡ್ಬೇಕು ಅಂತ ಹೇಳಿದರು. ಅದು ಭಾಳ ವಿಳಂಬ ಆಗ್ತಾಯಿತ್ತು.
ಅದಾಗಿದ ನಂತರ ಅವರು ಡಿ ಸಿ ಹಿಂದಿನ ಕಾಲದಲ್ಲೇ ಒಂದು ಲ್ಯಾಂಡನ್ನು ಗುರುತಿಸಿದರು, ಕುಡಿಯಾಲಲ್ಲಿ ಒಂದು ಜಮೀನಿದೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ. ಅದಾಗಿದ ನಂತರ ನಾವು ಕೂಡ CM ಅವ್ರು ಭೇಟಿಯಾಗಿ ಇದನ್ನ ಒಂದು ಸ್ವಲ್ಪ ಎಕ್ಸ್ಪಡೇಟ್ ಮಾಡಬೇಕು ಅಂತ ನಾವು ಅವ್ರಿಗೆ ಹೇಳಿದ್ವಿ. ಅದಾಗಿದ ನಂತರ ಅವರು ಡಿ ಸಿ ಅವ್ರಿಗೂ ಕೂಡ ನಾವು ಫಾಲೋ ಅಪ್ಪಲ್ಲಿದ್ದು ಆ ಕೆಲಸವನ್ನು ಮಾಡೋಣ. ಇಂಥ ಸನ್ನಿವೇಶದಲ್ಲಿ ಶಿಷ್ಟಾಚಾರ ಇರುತ್ತೆ, ಮತ್ತು ಇಂಥ ಒಂದು ಯುದ್ಧದ ಒಂದು ಪರಿಸ್ಥಿತಿ, ಅಧಿಕೃತವಾಗಿ ಯುದ್ಧ ಅಲ್ಲ, ಇದು ಆಪರೇಷನ್ ಸಿಂಧೂರ್ ನಡೀತಾ ಇರೋದು. ಈ ಸಮಯದಲ್ಲಿ ಆ ಶಿಷ್ಟಾಚಾರ ಪ್ರಕಾರ ಇವರು ಭಾರತ ಸರ್ಕಾರ ಮುಂದುವರಿತಾ ಇದೆ. ಅವರಿಗೆ ಭಾರತೀಯರ ಸಂಪೂರ್ಣವಾದ ಬೆಂಬಲ ಇದೆ ಮತ್ತು ಸಮಸ್ತ ಭಾರತೀಯರು ಈ ಆಪರೇಷನ್ ಸಿಂಧೂರ್ ಯಾವ ರೀತಿ ನಡೆದಿದೆ ಎಲ್ಲರೂ ಮೆಚ್ಚಿದ್ದಾರೆ, ಎಲ್ಲರೂ ಕೂಡ ಅದರ ಬೆಂಬಲವನ್ನು ಅರ್ಪಿಸಿದ್ದಾರೆ. ನೀವು ಯಾವ ಒಂದು ಪರಿಸ್ಥಿತಿ ಇತ್ತು ಅಂತ ನೀವು ಯೋಚನೆ ಮಾಡಬೇಕಾಗಿದೆ. ಎಲ್ಲಿ ಅವರು ಸೂಕ್ತವಾಗಿ ಬರಬೇಕಾಗಿದೆ ಅವ್ರು ಬರ್ತಾರೆ. ಸರ್ವಪಕ್ಷದ ಸಭೆಯಲ್ಲೂ ಸಹ ಅವರು ಬರಬೇಕಾಗಿ ಇತ್ತೋ ಇಲ್ವೋ ಅವ್ರು ತೀರ್ಮಾನ ಮಾಡ್ತಾರೆ. ಕೇಂದ್ರ ಸರ್ಕಾರ ಎಲ್ಲನೂ ಕೂಡ ಯಶಸ್ವಿಯಾಗಿ ನಡೆಸಿದೆ. ಮತ್ತು ಇವತ್ತು ಯಾವುದೇ ರೀತಿ ಯಾರು ಕೂಡ ಭಾರತದಲ್ಲಿ ಇದು ಆಪರೇಷನ್ ಸಿಂಧೂರ್ ಇರಲಿ ಮತ್ತು ನಾವು ಏನೇನು ಪ್ರತಿಕ್ರಿಯೆ ಕೊಟ್ಟಿದ್ದೀವಿ ಪಾಕಿಸ್ತಾನಕ್ಕೆ, ಯಾರು ಕೂಡ ಅದರಲ್ಲಿ ಯಾವುದೇ ಕೊರತೆಯನ್ನು ಕಾಣ್ತಾ ಇಲ್ಲ. ನೋಡಿ, ಎಲ್ಲನೂ ಕೂಡ ಇಂಥ ಒಂದು ಸಮಯದಲ್ಲಿ, ಇಂಥ ಒಂದು ಸನ್ನಿವೇಶದಲ್ಲಿ ಎಲ್ಲರೂ ಕೂಡ ಬಹಿರಂಗ ಮಾಡೋದು ಭಾಳ ಸುಲಭ ಅಲ್ಲ. ಸೂಕ್ತ ಸಮಯದಲ್ಲಿ ಎಲ್ಲನೂ ಕೂಡ ಬಹಿರಂಗ ಮಾಡ್ತಾರೆ. ಭಾಳ ಸ್ಪಷ್ಟವಾಗಿ ಅವರ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ, ಪಾಕಿಸ್ತಾನದ ಒಂದು ಸೇನಾಪಡೆಯ ಪ್ರತಿನಿಧಿಗಳು ನಮ್ಮ ಡಿಫೆನ್ಸ್ ಹೆಡ್ಗೆ ಕರೆ ಮಾಡೋ ಮೂಲಕ ಈ ಸೀಸ್ ಫೈರನ್ನು ವಿನಂತಿ ಮಾಡಿರ್ತಕ್ಕಂಥದ್ದು. ನಮ್ಮ ಸೇನಾಪಡೆಯ ಏನು ಹೆಡ್ಸ್ಗಳಿದ್ದಾವೆ, ನಾಯಕರಿದ್ದಾರೆ, ಅವ್ರು ಹೇಳಿದ್ದಾರೆ. ಅದೇ ಇವಾಗ ಇರುವಂಥದ್ದು ಮಾಹಿತಿ. ಇನ್ನು ಸಶಸ್ತ್ರ ಸೇನಾಪಡೆಗಳ ನಾಯಕರು ಪತ್ರಿಕಾಗೋಷ್ಠಿ ನಡೆಸಿರೋ ಸಂದರ್ಭದಲ್ಲಿ ಅವ್ರು ಏನು ಹೇಳಿದ್ದಾರೆ ಅದೇ ಇವತ್ತು ನಿಮ್ಮ ಮುಂದೆನೇ ಹೇಳ್ತಾ ಇರೋದು. ಪಾಕಿಸ್ತಾನದ ಸೇನೆಯ ಏನು ಅವರ ಪ್ರತಿನಿಧಿ ಇತ್ತು, ಅವರು ನಮ್ಮ ಭಾರತ ಸೇನಾಪಡೆಗೆ ಕರೆ ಮಾಡೋ ಮೂಲಕ ಒಂದು ಸೀಸ್ ಫೈರ್ ಬೇಕು ಅಂತ ಅವರು ವಿನಂತಿ ಮಾಡ್ತಾರೆ. ಪ್ರಧಾನಮಂತ್ರಿ ಅವರ ಭಾಷಣೆಯನ್ನು ನೀವು ಕೇಳಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಅವ್ರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಭಯೋತ್ಪಾದಕರಿಗೆ ನೀವು ಪೋಷಕರ ಸ್ಥಾನದಲ್ಲಿರುವಾಗ ಯಾವುದೇ ಚರ್ಚೆಯನ್ನು ನಾವು ನಡೆಸುವುದಿಲ್ಲ. ನೀವು ಭಯೋತ್ಪಾದನೆಯ ಒಂದು ಚಟುವಟಿಕೆ ನಿಲ್ಲಿಸಿ ನಂತರ ನಮ್ದು ಏನೇನು ತಕರಾರಿದೆ, ನಮ್ದು ಏನೇನು ಒಪ್ಪಂದಗಳಿದೆ ಅದೆಲ್ಲನೂ ಕೂಡ ಅದು ಚರ್ಚೆಗೆ ಬರೋದು. ಅದಾಗಿದ ನಂತರ ಭಯೋತ್ಪಾದನೆ ಒಂದು ಚಟುವಟಿಕೆಯಲ್ಲಿ ಪಾಕಿಸ್ತಾನ ಇನ್ನೂ ಭಾಗವಹಿಸ್ತಿರೋ ಕಾರಣಕ್ಕಾಗಿ ನಾವು ಯಾವುದೇ ಕಾರಣಕ್ಕೂ ಚರ್ಚೆ ಮಾಡಲ್ಲ ಅಂತ ಬಹಳ ಸ್ಪಷ್ಟವಾಗಿ ಪ್ರಧಾನಮಂತ್ರಿಯವರು ತಮ್ಮ ಭಾಷಣೆಯಲ್ಲೇ ಹೇಳಿದರು. ಮಾಧ್ಯಮದ ಪ್ರತಿನಿಧಿಗಳು ಎಲ್ಲರೂ ಬಂದಿದ್ದೀರಾ, ನಮಗೆ ನನ್ನ ಒತ್ತಾಯ ಮಾಡಿದ್ದೀವಿ. ನಾವು ಹಿಂದೆ ಅದೇ ಒಂದು ಸಭೆಯಲ್ಲಿ ಯಾವ ಸಮಯದಲ್ಲಿ KSCAಗೆ ನಾವು ಭೇಟಿಯಾಗಿದೆ ಮುಖ್ಯಮಂತ್ರಿಗೆ, ಆ ಸಮಯದಲ್ಲೂ ಹೇಳಿದ್ವಿ, ಈ ಎರಡು ದೇವರಾಜ ಮಾರ್ಕೆಟು, ಲ್ಯಾಂಡ್ಸ್ಡೌನ್ ಬಜಾರು ಎರಡು ಕೂಡ ರೆಸ್ಟ್ರೇಷನ್ಗೋಸ್ಕರ ನೀವು ಮುಂದುವರಿರಿ, ನಾವು ಕೂಡ ಕೇಂದ್ರ ಸರ್ಕಾರದಿಂದ ನಾವು ಸೂಕ್ತವಾದಂಥ ಒಂದು ಪ್ರತಿಕ್ರಿಯೆಯನ್ನು ಕೂಡ ನಾವು ತರ್ತೀವಿ ಅಂತ ನಾನು ಮುಖ್ಯಮಂತ್ರಿಗೂ ಹೇಳಿದೆ. ಅಲ್ಲಿ ಏನೇ ರೀತಿಯ ಒಂದು ಮೂವ್ಮೆಂಟ್ ಇಲ್ಲ. ದೇವರಾಜ ಮಾರ್ಕೆಟ್, ಲ್ಯಾಂಡ್ಸ್ಡೌನ್ ಬಜಾರು ನಿರಂತರವಾಗಿ ನಾವು ಫಾಲೋ ಅಪ್ ಅಲ್ಲಿದ್ದೀವಿ. ಇವರು ಏನಾದರೂ ಒಂದು ಸ್ಪಷ್ಟವಾದಂಥ ಒಂದು ನಿರ್ಣಯಕ್ಕೆ ಬಂದರೆ ನಾವು ಕೂಡ ಅದನ್ನ ಮುಂದುವರಿಬೋದು. ಅಷ್ಟು ಹೇಳ್ತಾ ನಮ್ಮ ಮಾಧ್ಯಮದ ಮಿತ್ರರು ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.